ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುದ್ಧದಲ್ಲಿ ಅರ್ಜುನನೊಡನೆ ಕರ್ಣನ ಸಾಮ್ಯವನ್ನು ನೋಡಿ ಸಹಿಸಲಾಗದೆ ಭೀಮನು ಕೋಪದಿಂದ ಅರ್ಜುನನನ್ನು ಪ್ರೋತ್ಸಾಹಗೊಳಿಸುವುದು ಎಂಬ 95ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು. ರಾಜೇಂದ್ರ, ಶಂಖ ಭೇರಿ ಮೊದಲಾದ ರಣವಾದ್ಯಗಳು ಮೊಳಗುತ್ತಿರಲು ಕರ್ಣಾರ್ಜುನರಿಬ್ಬರು ಯುದ್ಧಕ್ಕೆ ಎದುರಾದರು. ನಿನ್ನ ಮತ್ತು ನಿನ್ನ ಮಗನ ದುರಾಲೋಚನೆಯ ಫಲವಾಗಿ ಪ್ರಬಲ ಯುದ್ಧಕ್ಕೆ ತೊಡಗಿತು. ಆ ವೀರರಿಬ್ಬರು ಮುಖದಿಂದ ಅಗ್ನಿಯನ್ನು ಕಾರುತ್ತಾ ನಿಟ್ಟುಸಿರು ಬಿಡುವ ಎರಡು ಮಹಾಸರ್ಪಗಳಂತೆಯೂ ಘೃತಸಿಕ್ತಗಳಾದ ಎರಡು ಅಗ್ನಿಗಳಂತೆಯೂ ಕೋಪಾವೇಶದಿಂದ ಮುಂದುವರಿದರು. ಒಂದು ಹೆಣ್ಣಾನೆಗಾಗಿ ಜಗಳಕ್ಕೆ ನಿಂತ ಎರಡು ಮದ ಗಜಗಳಂತೆಯೂ ಮಹಾಮೇಘವು ಮಹಾಮೇಘವನ್ನು ಬೆಟ್ಟವು ಬೆಟ್ಟವನ್ನು ಎದುರಿಸಿ ನಿಂತಂತೆಯೂ ಅವರಿಬ್ಬರು ಧನುಷ್ ಟಂಕಾರ ರಥನೇಮಿ ಧ್ವನಿಗಳೊಡನೆ ಮುಂದಾದರು. ಕತ್ತಿ ಬಾಣ ಶಕ್ತಿ ವೃಷ್ಟಿ ಮೊದಲಾದ ಆಯುಧಗಳೆಂಬ ಸರ್ಪಗಳಿಂದ ಕೂಡಿದ ಎರಡು ಬೆಟ್ಟಗಳಂತೆಯೂ ಕೋಪವೆಂಬ ಬಿರುಗಾಳಿಯಿಂದ ಕಲಗಿದ ಬಾಣಗಳೆಂಬ ಅಲೆಗಳಿಂದ ಕೂಡಿದ ಯುಗಾಂತ ಕಾಲದ ಎರಡು ಸಮುದ್ರಗಳಂತೆಯೂ ಅವರು ಒಬ್ಬರನ್ನೊಬ್ಬರು ಎದುರಿಸಿದರು. ಉನ್ನತ ಶಿಖರಗಳಿಂದಲೂ ತರುಲತೆಗಳಿಂದಲೂ ನಾನಾ ವಿಧ ಗಿರಿ ನದಿಗಳಿಂದಲೂ ಕೂಡಿದ ಎರಡು ಬೆಟ್ಟಗಳು ಒಂದಕ್ಕೊಂದು ತಾಗುವಂತೆ ಅವರು ಮಹಾಸ್ತ್ರ ಪ್ರಯೋಗಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಾ ಮುಂದುವರಿದರು. ಇಂದ್ರ ಬಲಿಗಳಿಬ್ಬರು ಯುದ್ಧಕ್ಕೆ ಮುಂದಾದಂತೆ ಆ ರಥಿಕರಿಬ್ಬರು ತೀವ್ರ ಬಾಣಗಳಿಂದ ಒಬ್ಬರನ್ನೊಬ್ಬರು ಗಾಯಪಡಿಸುತ್ತಾ ರಥಾಶ್ವ ಸಾರಥಿಗಳನ್ನು ಪ್ರಹರಿಸುತ್ತಾ ಮುಂದಾದರು. ತಾವರೆ ನೈದಿಲೆಗಳಿಂದಲೂ ಆಮೆ ಮೀನು ಮೊದಲಾದ ಜಲಚರಗಳಿಂದಲೂ ಪಕ್ಷಿ ಸಮೂಹ ಧ್ವನಿಗಳಿಂದಲೂ ಕೂಡಿದ ಎರಡು ದೊಡ್ಡ ಮಡುಗಳು ವಾಯು ಪ್ರೇರಿತಗಳಾಗಿ ಒಂದನ್ನೊಂದು ತಾಗುವಂತೆ ಅವರ ರಥಗಳು ಮುಂದಾದವು. ಇಬ್ಬರು ಇಂದ್ರನಂತೆ ಪರಾಕ್ರಮಿಗಳು, ಇಬ್ಬರು ಇಂದ್ರ ತೇಜಸ್ಸುಳ್ಳ ಮಹಾರಥರು, ಇಬ್ಬರ ಅಸ್ತ್ರಗಳು ಇಂದ್ರನ ವಜ್ರಾಯುಧಕ್ಕೆ ಸಮಾನಗಳು. ಅಂತಹವರಿಬ್ಬರು ಇಂದ್ರ ವೃತ್ರರಂತೆ ಯುದ್ಧವನ್ನಾರಂಭಿಸಿದರು. ವಿಚಿತ್ರ ಕವಚಾಭರಣಗಳಿಂದಲೂ ವಿಚಿತ್ರ ವಸ್ತ್ರಗಳಿಂದಲೂ ಆಯುಧಗಳಿಂದಲೂ ಕೂಡಿದ ಚತುರಂಗಗಳ ನಡುವೆ ಕರ್ಣಾರ್ಜುನರಿಬ್ಬರ ಸಮಾಗಮವನ್ನು ನೋಡಿ ಭೂಮ್ಯಾಕಾಶಗಳು ನಡುಗಿದವು. ಎಲ್ಲೆಲ್ಲಿಯೂ ಕೋಲಾಹಲವೆದ್ದಿತು. ಅಲ್ಲಲ್ಲಿ ಸುತ್ತಲೂ ನಿಂತು ನೋಡುತ್ತಿದ್ದವರೆಲ್ಲರೂ ಸಿಂಹನಾದಗಳನ್ನು ಮಾಡುತ್ತಾ ತೋಳುಗಳನ್ನೆತ್ತಿ ವಸ್ತ್ರಗಳನ್ನು ಹಾರಿಸಿದರು. ಪಾಂಡವ ಪಕ್ಷದಲ್ಲಿ ಸೋಮಕರು, ಅರ್ಜುನ, ತ್ವರೆ ಮಾಡು, ಮುಂದೆ ನಡೆ, ಕರ್ಣನನ್ನು ಭೇದಿಸು, ಬೇಗನೆ ಅವನ ತಲೆಯನ್ನು ಹಾರಿಸು, ದುರ್ಯೋಧನನಿಗೆ ಬಹುಕಾಲದಿಂದಿರುವ ರಾಜ್ಯದಾಸೆಯನ್ನು ತೀರಿಸಿಬಿಡು ಎಂದು ಕೂಗುತ್ತಿದ್ದರು. ಅದರಂತೆಯೇ ಇತ್ತಲಾಗಿ ನಮ್ಮಲ್ಲಿಯೂ ಅನೇಕ ಯೋಧರು, ಕರ್ಣ, ಹೋಗು ಹೋಗು, ಅರ್ಜುನನನ್ನು ಕೊಲ್ಲು, ಪಾಂಡವರು ತಿರುಗಿ ಮೊದಲಿನಂತೆ ದೀನರಾಗಿ ಕಾಡಿನಲ್ಲಿ ಅಲೆಯುತ್ತಿರಲಿ ಎಂದು ಕೂಗುತ್ತಿದ್ದರು. ಕರ್ಣನು ಮೊದಲು 10 ಬಾಣಗಳಿಂದ ಪಾರ್ಥನನ್ನು ಹೊಡೆದನು. ಅರ್ಜುನನು ಅದಕ್ಕೆ ಪ್ರತಿಯಾಗಿ ಕರ್ಣನ ಮೇಲೆ 18 ಬಾಣಗಳನ್ನು ಬಿಟ್ಟನು. ತಿರುಗಿ ಕರ್ಣನು 10 ಬಾಣಗಳನ್ನು ಬಿಡಲು ಅರ್ಜುನನು ಹಾಗೆಯೇ ಅವನ ನಡುಕಟ್ಟಿನ ಮಧ್ಯಕ್ಕೆ 10 ತೀವ್ರ ಬಾಣಗಳನ್ನು ಬಿಟ್ಟನು. ಅದನ್ನು ನೋಡಿ ಕೋಪದಿಂದ ತಿರುಗಿ ಕರ್ಣನು 9 ಬಾಣಗಳಿಂದ ಅರ್ಜುನನ ನಡುಕಟ್ಟಿನ ಮಧ್ಯಭಾಗದಲ್ಲಿ ಹೊಡೆದುದಲ್ಲದೆ 2 ಕ್ಷುರಗಳನ್ನು ಸಾರಥಿಯಾದ ಕೃಷ್ಣನ ಮೇಲೆ ಪ್ರಯೋಗಿಸಿದನು. ಇದನ್ನು ನೋಡಿ ಪಾರ್ಥನು ಉಕ್ಕಿನ ಅಲುಗುಳ್ಳ 5 ತೀಕ್ಷ್ಣ ಬಾಣಗಳನ್ನು ಕಿವಿಯವರೆಗೆ ಎಳೆದು ಕರ್ಣನ ಮೇಲೆ ಬಿಡಲು ಅವು ಯಮದೂತರಂತೆ ಬಂದು ಕರ್ಣನ ಮೈಯಲ್ಲಿ ನಾಟಿ ಅವನ ರಕ್ತವನ್ನು ಕುಡಿದವು. ಕರ್ಣನು ಆಗ ವತ್ಸದಂತಗಳೆಂಬ ತೀಕ್ಷ್ಣ ಬಾಣಗಳಿಂದ ಕೃಷ್ಣಾರ್ಜುನರಿಬ್ಬರನ್ನೂ ಹೊಡೆದನು. ಹೀಗೆ ಕರ್ಣ ಅರ್ಜುನರು ಒಬ್ಬರನ್ನೊಬ್ಬರು ಹಠದಿಂದ ಹೊಡೆಯುತ್ತಿದ್ದರು. ಇಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಲು ಸಂಚನ್ನು ಹುಡುಕುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದರು. ಇಷ್ಟರಲ್ಲಿ ಪಾರ್ಥನು ಆಗ್ನೇಯಾಸ್ತ್ರವನ್ನು ಬಿಡಲು ಅದು ರಣರಂಗವನ್ನೆಲ್ಲ ದಹಿಸುವಂತೆ ಜ್ವಲಿಸುತ್ತಾ ಬಂದಿತು. ಅದನ್ನು ನೋಡಿ ಕರ್ಣನು ವರುಣಾಸ್ತ್ರವನ್ನು ಬಿಟ್ಟು ಆ ಅಸ್ತ್ರ ಜ್ವಾಲೆಯನ್ನು ನಂದಿಸುವುದಲ್ಲದೆ ಮೇಘಾಸ್ತ್ರವನ್ನು ಬಿಟ್ಟು ದೊಡ್ಡ ಕತ್ತಲೆ ಕವಿಯುವಂತೆ ಮಾಡಿದನು. ಅರ್ಜುನನು ವಾಯವ್ಯಾಸ್ತ್ರದಿಂದ ಆ ಮೇಘ ಗಣಗಳನ್ನು ಚದುರಿಸಿ ಬಿಟ್ಟನು. ಆಮೇಲೆ ಅರ್ಜುನನು ಕೋಪದಿಂದ ಗಾಂಡೀವದ ನಾಣನ್ನು ನೀವುತ್ತಾ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು. ಈ ಅಸ್ತ್ರ ಮಂತ್ರವನ್ನು ಅರ್ಜುನನು ಜಪಿಸಿದೊಡನೆ ಅವನ ಗಾಂಧೀವದಿಂದ ನಾರಾಚ, ನಾಳೀಕ, ವರಾಹ ಕರ್ಣಗಳೆಂಬ ವಿವಿಧ ಬಾಣಗಳು ವಜ್ರ ಸಮಾನ ವೇಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಟು ಎಲ್ಲಾ ಕಡೆಯನ್ನು ಆವರಿಸಿದವು. ಅರ್ಜುನನ ಆ ಬಾಣಗಳು ಸಂಜೆಯಲ್ಲಿ ಪಕ್ಷಿಗಳು ಗುಂಪಾಗಿ ಬಂದು ತಮ್ಮ ನಿವಾಸಕ್ಕಾಗಿ ಮರವನ್ನು ಸೇರುವಂತೆ ಕೆಳಮುಖವಾಗಿ ಬಂದು ಕರ್ಣನ ರಥದೊಳಕ್ಕೆ ಬಿದ್ದವು. ಕರ್ಣನು ಅವನ್ನೆಲ್ಲ ತನ್ನ ಬಾಣಗಳಿಂದ ತಡೆಯುತ್ತಾ ಬಂದನು.
ಆದರೆ ಅರ್ಜುನನ ಬಾಣಪ್ರಹಾರವನ್ನು ನೋಡಿ ಸಹಿಸದೆ ಕರ್ಣನು ಅಂತಕನಂತೆ ಕೋಪಾವಿಷ್ಟನಾಗಿ ಸೂರ್ಯನು ಉದಿಸುತ್ತಿರುವಾಗಲೇ ನಕ್ಷತ್ರಗಳ ಕಾಂತಿಯನ್ನೆಲ್ಲ ಅಡಗಿಸುವಂತೆ ಸಂಪೂರ್ಣವಾಗಿ ಆ ಪಾರ್ಥನ ಬಾಣಗಳನ್ನೆಲ್ಲ ನಾಶ ಮಾಡಿಬಿಟ್ಟನು. ಈ ಕರ್ಣ ಅರ್ಜುನರ ಸಮಾನ ಯುದ್ಧವನ್ನು ನೋಡಿ ಭೀಮನಿಗೆ ಸಹಿಸಲಾರದಂತಾಯಿತು. ಅವನು ಕೋಪದಿಂದ ಕೈಗಳನ್ನು ಹಿಸುಕುತ್ತಾ ಅರ್ಜುನನನ್ನು ನೋಡಿ, ಅರ್ಜುನ, ಏನಿದು? ಕರ್ಣನು ನಿನ್ನನ್ನು ತೀಕ್ಷ್ಣ ಬಾಣಗಳಿಂದ ಹೀಗೆ ಹೊಡೆಯುತ್ತಿರುವನಲ್ಲ. ಹಿಂದೆ ನೀನು ಯಾವ ಧೈರ್ಯವನ್ನವಲಂಬಿಸಿ ಖಾಂಡವ ವನದಲ್ಲಿ ಅಗ್ನಿಗೆ ಆಹಾರವನ್ನು ಕೊಡಿಸುವುದಕ್ಕಾಗಿ ಸಮಸ್ತ ಭೂತಗಳನ್ನು ಜಯಿಸಿದೆಯೋ, ಅದೇ ಧೈರ್ಯವನ್ನು ಹಿಡಿದು ಬೇಗನೆ ಕರ್ಣನನ್ನು ಕೊಲ್ಲು. ಹಾಗಿಲ್ಲವೇ ನೀನು ಹಿಂದೆ ಬಾ, ನಾನೇ ಈ ಗದೆಯಿಂದ ಅವನನ್ನು ಅರೆದು ಬಿಡುವೆನು. ಅಂತಹ ದುರ್ವಾಕ್ಯಗಳನ್ನಾಡಿದ ಆತನಿಗೆ ಈಗ ಕೊನೆಗಾಲವು ಸಮೀಪಿಸಿ ಬಿಟ್ಟಿದೆ. ಪಾರ್ಥರನ್ನು ಎದುರಿಸಿ ನಿಂತ ಮೇಲೆ ಈತನು ಇನ್ನು ಇಲ್ಲಿಂದ ಬದುಕಿ ಹಿಂತಿರುಗಿ ಹೋಗಬಾರದು ಎಂದನು. ಇದು 95ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.